ವಿಚಾರ ಸುದ್ದಿಗೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ RSS ವಿಚಾರವೂ ಕೂಡ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. RSS ಪ್ರಮುಖವಾಗಿ ಚಿತ್ತಾಪುರದಲ್ಲಿ ಈಗಾಗಲೇ ನಾನಾ ರೀತಿಯ ಪ್ರಕರಣಗಳು ಮುಂದೆ ಬಂದಿವೆ. RSS ಪಥಸಂಚಲನ ಆಗಲ್ವೋ ಇದೆಲ್ಲವೂ ಒಂದು ಕಡೆ ಆದರೆ ನಾಳೆ ಶಾಂತಿ ಸಭೆ ಕೂಡ ಇದೆ. ಈ ಶಾಂತಿ ಸಭೆಯ ಆಧಾರದ ಮೇಲೆ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಯುತ್ತಾ ಈ ಎಲ್ಲ ಪ್ರಶ್ನೆಗಳು ಎದುರಾಗಿದೆ. ಜೊತೆಗೆ ಕೋರ್ಟ್ನ ಸೂಚನೆ ನಿರ್ದೇಶನ ಕೂಡ ಈ ಶಾಂತಿ ಸಭೆಯ ಮೇಲೆ ನಿಂತಿದೆ ಅಂತ ಹೇಳಲಾಗ್ತದೆ. ಈ ಎಲ್ಲದರ ನಡುವೆ RSS ರಾಜ್ಯದ ವಿವಿಧ ಭಾಗಗಳಲ್ಲೂ ಕೂಡ ಈಗಾಗಲೇ ಪಥಸಂಚಲನವನ್ನು ಮುಂದುವರಿಸ್ತಾ ಇದೆ. ಅದು ಏನಿದೆ ಕಾಗದ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ನನ್ನ ಮುಖದ ಮೇಲೆ ಎಸ್ಬಿಡಿ. ಅರೆ ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದು ಕಾನೂನಲ್ಲೇ ಇಲ್ಲ. ಆಗಿದೆಯಾ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳೋ ಯೋಗ್ಯತೆ ನಿಮಗೆಲ್ಲ ಅಂತಂದ್ರೆ ನೀವು ಅಧಿಕಾರದಲ್ಲಿ ಹಾಕಿದ್ದೀರಿ. ರಾಜ್ಯದ ನಾನಾ ಭಾಗದಲ್ಲಿ RSS ಪಥಸಂಚಲನ ನಡೆಯುತ್ತಿದೆ. ಜಿಲ್ಲಾಡಳಿತ ಅನುಮತಿ ಮೇರೆಗೆ ಪಥಸಂಚಲನ ಮಾಡಲಾಗ್ತಿದೆ. ಆದರೆ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರದಲ್ಲಿ RSS ಪಥಸಂಚಲನ ಕಗ್ಗಂಟಾಗಿಯೇ ಉಳಿದಿದೆ. ದಿನಕ್ಕೊಂದು ಐಡ್ರಾಮಾ ನಡೆಯುತ್ತಿದೆ. RSS ಪಥಸಂಚಲನ ಯಾವಾಗ ನಡೆಯುತ್ತೆ ಅನ್ನೋದು ನಾಳೆಯ ಶಾಂತಿ ಸಭೆ ಮೇಲೆ ನಿರ್ಧಾರ ಆಗಲಿದೆ. ಚಿತ್ತಾಪುರದಲ್ಲಿ RSS ಪಥಸಂಚಲನ ಮಾಡ್ತೀವಿ ಅಂದಿದ್ದೇ ತಡ ನಾವು ಪಥಸಂಚಲನ ಮಾಡ್ತೀವಿ ಅಂತ 10 ಸಂಘಟನೆಗಳು ಅರ್ಜಿ ಸಲ್ಲಿಸಿವೆ. ಇದೇ ಪರ ವಿರೋಧಕ್ಕೆ ಕಾರಣವಾಗಿತ್ತು. ವಿವಾದ ಕಲಬುರಗಿ ಹೈಕೋರ್ಟ್ ಮೆಟ್ಟಿಲೇರಿತು. ವಿಚಾರಣೆ ವೇಳೆ ಅಕ್ಟೋಬರ್ 28ರಂದು ಶಾಂತಿ ಸಭೆ ನಡೆಸಿ ಅಕ್ಟೋಬರ್ 30ರಂದು ವರದಿ ಸಲ್ಲಿಸೋಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಅದರಂತೆಯೇ ಇದೀಗ ನಾಳೆ ಜಿಲ್ಲಾಡಳಿತ ಶಾಂತಿ ಸಭೆ ಮಾಡೋಕೆ ಮುಂದಾಗಿದೆ. ಹೈಕೋರ್ಟ್ ಸೂಚನೆ ಮೇರೆಗೆ ನಾಳೆ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಲಿದೆ. ಸಂಘಟನೆಗಳ ಜೊತೆಗೆ ನಾಳೆ ಬೆಳಗ್ಗೆ 11:30ಕ್ಕೆ ಸಮಯ ನಿಗದಿ ಮಾಡಲಾಗಿದೆ. ಕಲಬುರಗಿಯ DC ಕಚೇರಿಗೆ ಬರುವಂತೆ 10 ಸಂಘಟನೆಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. RSS, ಭೀಮ್ ಆರ್ಮಿ ಸೇರಿದಂತೆ 10 ಸಂಘಟನೆಗಳಿಗೆ ನೋಟಿಸ್ ನೀಡಲಾಗಿದೆ. ಸಭೆಗೆ ಪ್ರತಿ ಸಂಘಟನೆಯಿಂದ 3 ಸದಸ್ಯರು ಬಂದು ಲಿಖಿತ ಹೇಳಿಕೆ ಸಲ್ಲಿಸುವಂತೆ ಸೂಚನೆ ನೀಡಲಾಗಿದೆ. RSS ನೋಂದಣಿ ಬಗ್ಗೆ ಪ್ರಶ್ನಿಸಿರುವ ಸಚಿವ ಪ್ರಿಯಾಂಕ್ ಖರ್ಗೆಗೆ ತಿರುಗೇಟು ಕೊಟ್ಟ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸಂಘಟನೆಯನ್ನ ಕಾನೂನಿನಲ್ಲಿ ರಿಜಿಸ್ಟರ್ ಮಾಡಬೇಕು ಅಂತೇನಿಲ್ಲ ಅಂದ್ರು. ಅದು ಏನಿದೆ ಕಾಗದ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ನನ್ನ ಮುಖದ ಮೇಲೆ ಎಸ್ಬಿಡಿ. ಮುಗ್ದೆ ಹೋಯ್ತಲ್ಲ. RSS ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಅನ್ನ ಪ್ರಿಯಾಂಕ್ ಖರ್ಗೆ ಮುಖದ ಮೇಲೆ ಎಸ್ಬಿಡಿ. ತಗೊಳ್ಳೋ ಇದು ಡಾಕ್ಯುಮೆಂಟ್ ಇದೆ ನೋಡು, ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ, ಅಧಿಕೃತ ಸಂಘಟನೆ ಇದೆ ನಮ್ದು ಅಂತ ಹೇಳಿದ್ರೆ ಮುಗ್ದೆ ಹೋಗ್ತದಲ್ಲ ಸ್ವಾಮಿ. ಇಷ್ಟೆಲ್ಲ ಮಾತಾಡೋರ್ಗೆ ಈ ಕಾನೂನು ಅರಿವಿಲ್ವಾ? ನನ್ನ ಪ್ರಶ್ನೆ. ರಿಜಿಸ್ಟ್ರೇಷನ್ ನನ್ನ ಮುಖದ ಮೇಲೆ ಹಾಕಿ ಆ ಕಾಪಿ ಅಂತ ಹೇಳ್ತಿರಲ್ಲ. ಅರೆ ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದು ಕಾನೂನಲ್ಲೇ ಇಲ್ಲ. ಅರೆ ಅದು ಆಗಿದೆ ಬಿಟ್ಟದ್ದು ಅದು ಬೇರೆ ವಿಷಯ. ಕಾನೂನಲ್ಲಿ ಇಲ್ಲಪ್ಪ. ನಿಮಗ್ ಬೇಕಾದ್ರೆ ಇನ್ನೊಂದು ಆಗಿದೆ ಇಲ್ಲ ಅನ್ನೋದು ನಿಮಗ್ ಗೊತ್ತಿಲ್ವಾ? ಹಂಗಿದ್ರೆ ಆಗಿದೆಯಾ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳೋ ಯೋಗ್ಯತೆ ನಿಮಗೆಲ್ಲ ಅಂತಂದ್ರೆ ನೀವು ಅಧಿಕಾರದಲ್ಲಿ ಹಾಕಿದ್ದೀರಿ. ಯಾದಗಿರಿ ಸೈದಾಪುರದಲ್ಲಿ ಇಂದು RSS ಪಥಸಂಚಲನ ನಡೆಯಿತು. ಅಂಬಿಗರ ಚೌಡಯ್ಯ ವೃತ್ತದಿಂದ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನ ಸಾಗ್ತು. ಯಾದಗಿರಿಯಿಂದ ಅಮೀನ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಚಿತ್ತಾಪುರ.